ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಒಂದು ಬ್ಯೂಟಿಫುಲ್ ಆದಂಥ ಕ್ರೋಶ ಕುಚ್ಚು ಹೇಗೆ ಮಾಡೋದಂತ ನೋಡುವ. ಆ್ಯಸ್ ಯೂಶ್ವಲ್ 6 ಎಳೆ ದಾರ, ನಂಬರ್ ನೀಡಲ್, ಹಾಗೆ ಈ ಥರ ಸ್ಮಾಲ್ ಬೀಡ್ಸ್ ಮತ್ತು ಈ ಥರ ಫ್ಲವರ್ ಬೀಡ್ಸ್ ತಗೊಳ್ಳಿ. ನೀವು ಇದೇ ಬೀಡ್ಸ್ ತೊಗೊಳ್ಬೇಕು ಅಂತೇನಿಲ್ಲ, ನೀವು ಯಾವ ರೀತಿ ಬೇಕಾದರೂ ತೊಗೊಳ್ಬೋದು. ವೀಟ್ ಬೀಡ್ ತೊಗೊಳ್ಬೋದು, ಯಾವ್ದು ಬೇಕಾದರೂ ತೊಗೊಳ್ಬೋದು. ಸೊ ನಾನು ಇದನ್ನು ತಗೊಳ್ತಾ ಇದ್ದೇನೆ. ಈಗ ಹೇಗೆ ಮಾಡೋದಂತ ನೋಡುವ. ಫಸ್ಟಿಗೆ ನಾನಿಲ್ಲಿ 2 ಸಲ ಲಾಕ್ ಮಾಡಿಕೊಳ್ತೇನೆ. ಇಲ್ಲಿ ನಾವು 2 ಸಲ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ನಾವು 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 ಚೈನ್ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ನಾಲ್ಕು ಸಲ ಲಾಕ್ ಮಾಡಿದ್ಮೇಲೆ ಮತ್ತೊಂದು ಸಲ 4 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿಕೊಂಡು ನಾವು ಒಂದು ಫ್ಲವರ್ ಬೀಡನ್ನ ತಗೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿ ಬರ್ತದೆ ನೋಡಿ ನಾವು ಬೀಡನ್ನು ಕ್ಲಾತ್ಗೆ ಲಾಕ್ ಮಾಡಿಕೊಳ್ಬೇಕು. ಈಗ ಮತ್ತೆ ನಾವು 4 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಳ್ಬೇಕು. 4 ಚೈನ್ಗಳನ್ನ ಹಾಕಿ ಮತ್ತೆ ಇಲ್ಲಿ ಲಾಕ್ ಮಾಡಿಕೊಳ್ಬೇಕು. ನಾಲ್ಕು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಳ್ಬೇಕು. ಹಿಂಗಲ್ಲಿ 4 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಳ್ಬೇಕು. ಆಮೇಲೆ ಒಂದು ಬೇಡ, ಆಮೇಲೆ 3 ಸಲ 4 ಚೈನ್ ಹಾಕಿ ಸಿಂಗಲ್ ಲಾಕ್ ಮಾಡಿಕೊಳ್ಬೇಕು. ಫ್ಲವರ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ ಎಲ್ಲಿ ಬರ್ತದೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಮತ್ತು 4 ಚೈನ್ಗಳನ್ನ ಹಾಕಿ 2 3 4 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಹೀಗೆ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಬರುವ. ಆದಮೇಲೆ 3 ಟೈಮ್ ಬೀಡಾದಮೇಲೆ 3 ಟೈಮ್ 4 ಚೈನ್ಗಳನ್ನು ಹಾಕಿ ಮತ್ತು ಎಂಡಿಗೆ ನಾವು ಇದೇ ರೀತಿ ಫಸ್ಟ್ ಹಾಕಿದಾಗೇ 2 ಚೈನ್ ಹಾಕಿ ಎಂಡ್ ಮಾಡಿಕೊಳ್ಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದಂತ ನೋಡುವ. ಲಾಕ್ ಮಾಡಿದ ಮೇಲೆ ಮತ್ತೆ ನಾವು 4 ಚೈನ್ಗಳನ್ನ ಹಾಕಿ 1 2 3 4 ಚೈನ್ಗಳನ್ನ ಹಾಕಿ ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ಮತ್ತೆ ನಾವು ಈ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆ ನೋಡಿ, ಅದಕ್ಕೆ ಒಂದು ಸಿಂಗಲ್ ಲಾಕ್ ಮಾಡಿಕೊಳ್ಬೇಕು.
ಸಿಂಗಲ್ ಲಾಕ್ ಮಾಡಿದ ಮೇಲೆ ಇಲ್ಲಿಂದನೇ ನಾವು ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಈ ಬೀಡ್ ಹಿಂದುಗಡೆ ಒಂದು ದಾರ ಕಾಣ್ತದೆ ನೋಡಿ, ನಾವು ಲಾಕ್ ಮಾಡಿದರೆ ಮಾತ್ರ ಈ ಥರ ಬರೋದು. ಸೊ ಈ ಥರ ಇದರ ಒಳಗೆ ನಾವು ಟ್ರಿಬಲ್ ಕ್ರೋಶನ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ನಾವು ಎರಡರಲ್ಲಿ ಒಂದು ಸಲ ಮಾಡಿ ಟ್ರಿಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಒಂದು ಟ್ರಿಬಲ್ ಕ್ರೋಶ ಆದಮೇಲೆ ದಾರನ ಮೇಲೆ ಮಾಡಿಬಿಟ್ಟು ಹೀಗೆ ಸ್ಮಾಲ್ ಬೀಡನ್ನ ತಗೊಂಡು ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಅದೇ ಬೀಡ್ ಹಿಂದೆ ಇರುವಂಥ ಥ್ರೆಡ್ಡಿಗೆ ನಾವು ಥ್ರೆಡ್ ಒಳಗೆ ತಗೊಂಡು ಟ್ರಿಬಲ್ ಕ್ರೋಶನ ಮಾಡಿಕೊಳ್ಬೇಕು. ಇದೇ ರೀತಿ 5 ಬೀಡ್ ಬರೋ ತನಕ ನಾವು ಟ್ರಿಬಲ್ ಕ್ರೋಶನ ಹಾಕ್ಕೊಳ್ಳುವ. ದಾರನ ಮೇಲೆ ಮಾಡಿಬಿಟ್ಟು ಬೀಡ್ ಇನ್ಸರ್ಟ್ ಮಾಡಿಬಿಟ್ಟು ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಸೇಮ್ ಅದೇ ಗ್ಯಾಪಿಗೆ ನಾವು ಟ್ರಿಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಐದನೇದು ಬೀಡ್ ಲಾಕ್ ಮಾಡಿ ಸೇಮ್ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಎರಡರಲ್ಲಿ ಒಂದು ಸಲ, ಎರಡರಲ್ಲಿ ಒಂದು ಸಲ, ಎರಡರಲ್ಲಿ ಒಂದು ಸಲ. ಈಗ ನೋಡಿ 5 ಬೀಡ್ಸ್ ಆಯಿತು. ಈಗ ನಿಮಗೆ ಇಲ್ಲಿ ಕುಚ್ಚಬೇಕಾದ್ರೆ ಅಂದರೆ ಈ ಆರ್ಚ್ ಇದೆಯಲ್ಲ, ಈ ಆರ್ಚ್ ನಡುವೆ ನಿಮಗೆ ಕುಚ್ಚಬೇಕಾದ್ರೆ ನೀವು 2 ಚೈನ್ಗಳನ್ನ ಹಾಕ್ಕೊಡಿ. ನಾನಿಲ್ಲಿ ಕುಚ್ಚು ಹಾಕ್ತಾ ಇದ್ದೇನೆ. ಸೊ ನಾನು 2 ಚೈನ್ ತಗೊಳ್ತಾ ಇದ್ದೇನೆ. 2 ಚೈನ್ಗಳನ್ನ ತಗೊಂಡು ಒಂದು ಸಲ ಟ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ವಾಪಸ್ ನಾವು ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಹಾಕಿ ಸೇಮ್ ಇಲ್ಲಿ ನಾವು 2 ಚೈನ್ ಕುಚ್ಚು ಹಾಕಲಿಕ್ಕೆ 2 ಚೈನ್ ಜಾಗ ಬಿಟ್ಟಕ್ಕಿಂತ ಮುಂಚೆ ನಾವು 5 ಬೀಡ್ಗಳನ್ನ ಹಾಕಿದ್ದೇವೆ. ಈಚೆನೂ ನಾವು 5 ಬೀಡ್ಗಳನ್ನ ಹಾಕಿ ಟ್ರಿಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಬರುವ. ಹೀಗೆ ನಾವು ಇಲ್ಲಿ 5 ಬೀಡ್ಗಳನ್ನು ಇಲ್ಲಿ 5 ಬೀಡ್ಗಳನ್ನು ಹಾಕಿ ನಾವು ಡಿಸೈನ್ನ ಕಂಪ್ಲೀಟ್ ಮಾಡಿ ಇದು ಎಲ್ಲಿ ಎಂಡ್ ಆಗ್ತದೆ ಅಲ್ಲಿಗೆ ನಾವು ಒಂದು ಲಾಕ್ ಮಾಡಿಕೊಳ್ಬೇಕು. ಈ 4 ಚೈನ್ ಒಳಗೆ ಒಂದು ಸಲ ಲಾಕ್ ಮಾಡಿ ಈ 4 ಚೈನ್ ಒಳಗೆ ಒಂದು ಸಲ ಲಾಕ್ ಮಾಡಿ ವಾಪಸ್ ಇಲ್ಲಿ ನಾವು ಸಿಂಗಲ್ ಲಾಕ್ ಮಾಡಿದ್ದೇವೆ ನೋಡಿ, ಅದರ ಒಳಗೂ ಒಂದು ಸಲ ಲಾಕ್ ಮಾಡಿಕೊಳ್ಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಹಾಕಲಿಕ್ಕೆ ಸ್ಪೇಸ್ ಬಿಡುವ. 1 2 3 4 ಚೈನ್ಗಳನ್ನ ಹಾಕಿ ಈ ಸಿಂಗಲ್ ಲಾಕ್ ಇದೆ ನೋಡಿ, ಇದರೊಳಗಡೆ ನಾವು ಲಾಕ್ ಮಾಡಿಕೊಳ್ಬೇಕು. ಆರ್ಚ್ ಆದಮೇಲೆ ಇಲ್ಲಿ ಕುಚ್ಚಿಗೆ ಜಾಗ ಬಿಟ್ಟು ನಾವು ಮತ್ತೆ ವಾಪಸ್ ಈ 4 ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ಬೀಡ್ ತಗೊಂಡು ಟ್ರಿಬಲ್ ಕ್ರೋಶ ಹಾಕಿದ ಮೇಲೆ ಹಾಕ್ಕೊಂಡು ಬರುವ.
ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಇದಕ್ಕೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ನೋಡುವ. ಡಿಸೈನ್ ಆದಮೇಲೆ ನಿಮಗೆ ಹೀಗೆ ಕಾಣ್ತದೆ. ತುಂಬ ಗ್ರ್ಯಾಂಡಾಗಿ ಕಾಣ್ತದೆ. ನೀವು ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.